ಇವಾಗ ನಮ್ಮ ಕೃಷಿ ಭೂಮಿಯ ರಚನೆಗಳನ್ನು ಮಾಡ್ತಾ ಹೋಗೋಣ. ಫಾರ್ಮ್ ಲ್ಯಾಂಡ್ ಸ್ಟ್ರಕ್ಚರ್ ಅಂತೀವಿ. ಇಲ್ಲಿ ನಮಗೆ ಬೇಕಾಗಿರೋದು ಜೀವಂತ ಬೇಲಿ, ಅರಣ್ಯ ವೃಕ್ಷಗಳ ಜೋಡಣೆ, ಮತ್ತೆ ಒಳರಸ್ತೆಗಳ ನಿರ್ಮಾಣ ಮತ್ತು ಒಳರಸ್ತೆಗಳ ಉಪಯೋಗ. ಇದನ್ನು ಒಳರಸ್ತೆಗಳು ಅಂತ ಕರಿತೀವಿ. ಯಾಕೆ ತೋಟದಲ್ಲೆಲ್ಲ ರಸ್ತೆ ಯಾರು ಮಾಡ್ಕೋತಾರೆ, ಇದನ್ನು ಪಾರ್ಕ ಅಂತ ಒಂದು ನಿಮಗೆ ಸಮಸ್ಯೆ ಬರ್ಬೋದು. ಆದರೆ 4 ಎಕರೆ ಕೃಷಿ ಭೂಮಿ ಇಲ್ಲಿಂದ ಶುರುವಾಗ್ತಾ ಇದೆ. ಇಲ್ಲಿಂದ ನಾನು ದಕ್ಷಿಣದಿಂದ ಉತ್ತರಕ್ಕೆ ನಮ್ಮ ಒಂದು ಪೆರಿಫರಲ್ ರೋಡ್ ಮಾಡ್ಕೊಂಡಿದ್ವಿ. ವರ್ತುಲ ರಸ್ತೆ ಇದೆ. ಇದು ಹೇಗೆ ಶುರುವಾಗುತ್ತೆ ಮಿತ್ರರೇ ಅಂದರೆ, ಹೀಗೆ ಇದು ದಕ್ಷಿಣದಿಂದ ಉತ್ತರಕ್ಕೆ ಹೋಗಿ ಈ 4 ಎಕರೆ ಭೂಮಿಯ ಉತ್ತರದ ಭಾಗ ಇದೆಯಲ್ಲ, ಎಂಡು ಅಲ್ಲಿಗೆ ಹೋಗುತ್ತೆ. ಉತ್ತರದಿಂದ ಮತ್ತೆ ಪರ್ಪೆಂಡಿಕ್ಯುಲರ್ ಆಗಿ ಪೂರ್ವ ದಿಕ್ಕಿಗೆ ತಿರುಗುತ್ತೆ. ಮತ್ತೆ ಪೂರ್ವ ದಿಕ್ಕಿಂದ ಮತ್ತೆ ದಕ್ಷಿಣಾಭಿಮುಖವಾಗಿ ಇಲ್ಲಿಗೆ ಬರುತ್ತೆ. ಅಂದರೆ ಫಿಸಿಕಲ್ ಫೆನ್ಸು, ಲೈಫ್ ಫೆನ್ಸು, ಪೆರಿಫೆರಲ್ ರೋಡು. ನನ್ನ ಒಳರಸ್ತೆಯ ವರ್ತುಲ ರಸ್ತೆಯ ಬಲಭಾಗದಲ್ಲಿ, ಎಡಭಾಗದಲ್ಲಿ ಜೀವಂತ ಬೇಲಿ, ಬಲಭಾಗದಲ್ಲಿ ಅರಣ್ಯ ವೃಕ್ಷಗಳು ಮತ್ತು ನನ್ನ ನೀರಾವರಿ ವ್ಯವಸ್ಥೆಯ ಮುಖ್ಯ ಲೈನ್, ಮೇನ್ ಲೈನ್, ಅದನ್ನು ನಾವಿಲ್ಲಿ ವರ್ತುಲ ರಸ್ತೆಯ ಬಲಭಾಗದಲ್ಲಿ ಹಾಕಿರ್ತಕ್ಕಂಥ ಅರಣ್ಯ ವೃಕ್ಷಗಳು. ಇದು ತೇಗದ ಮರ, ಟೀಕ್ ಅಂತೀವಲ್ವಾ, ಇದು ತೇಗದ ಮರ ಆಯಿತು. ಇಲ್ಲಿಂದ 9 ಅಡಿ ಅಂತರದಲ್ಲಿ ಎಕರೆ ಕೃಷಿ ಭೂಮಿನಲ್ಲಿ 75 ಮಹಾಗನಿ, 75 ಹೆಬ್ಬೇವು, 15 ತೇಗ, 20ಕ್ಕೂ ಹೆಚ್ಚು ನಮ್ಮ ಬೀಟೆ ರೋಸ್ವುಡ್, 20ಕ್ಕೂ ಹೆಚ್ಚು ರಕ್ತಚಂದನ. ಅಂದರೆ ಸುಮಾಗಿ ಬಂದಂತಹ ವರ್ತುಲ ರಸ್ತೆ ಯಾವುದು ನಮ್ಮ ಪೆರಿಫರಲ್ ರೋಡು. ಇದಕ್ಕೆ 90 ಡಿಗ್ರೀಸ್ ಲಂಬವಾಗಿ ನಾನು ಇಲ್ಲೊಂದು ರಸ್ತೆ ಮಾಡ್ಕೊಂಡಿದ್ದೀವಿ. ಇದು ಒಂದು ಇಲ್ಲಿ ಬಂಡ್ ಥರ ಇತ್ತು, ಬಟ್ ಅಗಲವಾಗಿ ಮಾಡಾಗಿತ್ತು. ಮಧ್ಯದಲ್ಲಿ ಇದೊಂದು 18-20 ಅಡಿ ಜಾಗ ಬಿಟ್ಟಿರೋದ್ರಿಂದ ಇಲ್ಲಿ ನನಗೆ ಒಂದು ಆಕಾಶ ನೋಡಲಿಕ್ಕೆ ಅವಕಾಶ ಆಯಿತು. ಯಾವುದು ಮಾವು, ಹಲಸು ಮತ್ತು ನೇರಳೆ, ಈ 3 ಮರಗಳನ್ನು ನಾವು ಕೋಕೋನಟ್ ಗ್ರಿಡ್ ಅಂತೀವಲ್ಲ, ತೆಂಗಿನ ಒಂದು 36. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು HR ಮಂಜುನಾಥ್ ಅಂತ. ನಾನು ಮೂಲತಃ ಹಾಸನದವನು. ನನ್ನ ವಿದ್ಯಾಭ್ಯಾಸ ಹಾಸನ, ಚಿಕ್ಕಮಗಳೂರು, ಕೊಡಗು. ನಾನು ಓದಿದ್ದು ಇಂಜಿನಿಯರಿಂಗು. ಸೊ ನಾನು BE ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ 1993 ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಒಳಪಟ್ಟಂಥ ಒಂದು ಕಾಲೇಜು ಆದಿಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯ AIT ಚಿಕ್ಕಮಗಳೂರು. ಅಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿ ಬೆಂಗಳೂರಿಗೆ ಬಂದೆ. ಬೆಂಗಳೂರಿನಲ್ಲಿ ನಾನು ಸಾಕಷ್ಟು ಕಂಪ್ನಿಗಳಲ್ಲಿ ಟೆಲಿಕಾಮು, ನೆಟ್ವರ್ಕಿಂಗು, IT ಈ ಡೊಮೈನ್ಗಳಲ್ಲಿ ಕೆಲಸ ಮಾಡಿದೆ ಸುಮಾರು ಒಂದು 20 ವರ್ಷ. 2015ರಿಂದ ನಾನು ಕೃಷಿನಲ್ಲಿ ತೊಡಗಿಸ್ಕೊಂಡಿದ್ದೆ. ನಾನು ಕೃಷಿ ಮಾಡಬೇಕು ಅಂತ ನನ್ನ ಈ ಪ್ರೊಫೆಷನ್ ಲೈಫ್ ಮುಗಿಸಿ ಬೆಂಗಳೂರಿನಲ್ಲಿ ಮತ್ತೆ ವಾಪಸ್ ಹಾಸನಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದಾಗ ನಮ್ಮ ತಂದೆನೇ ನನಗೆ ಮೊದಲನೇ ಗುರು, ಮಾರ್ಗದರ್ಶಕರು ಆಗಿದ್ದರು. ಅವರ ಮಾರ್ಗದರ್ಶನದಲ್ಲಿ ನಾನು ಕೃಷಿನ ಪ್ರಾರಂಭ ಮಾಡಿದೆ. ಹಾಗೆ ನಾನು ನಮ್ಮ ತಂದೆ ನಮ್ಮ ಜೊತೆ ಇಲ್ಲ, ಅವರ ಮಾರ್ಗದರ್ಶನದಲ್ಲೇ ನಾನು 2015ರಲ್ಲಿ ಹಾಸನ ಜಿಲ್ಲೆ ಆಲೂರು ತಾಲೂಕು ಪಾಳ್ಯ ಹೋಬಳಿ ಕಿತ್ತಗಾನ ಮನೆ ಅನ್ನೋ ಒಂದು ಗ್ರಾಮ, ಆ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಒಂದು 6 ಎಕರೆ ಫಸಲು ಬರ್ತಕ್ಕಂಥ ತೆಂಗಿನ ತೋಟ. ಈಗ ನಮ್ಮನೆ ತೆಂಗಿನ ಮರಗಳಿಗೆ 38 ವರ್ಷ. 1988ರಲ್ಲಿ ನಾಟಿ ಮಾಡಿದಂಥ ಗಿಡಗಳು. ಆ ಗಿಡಗಳ ಜೊತೆ ನನ್ನ ಕೃಷಿ ಭೂಮಿ ಅಲ್ಲಿ ತಗೊಂಡು ಕೃಷಿಯನ್ನು ಪ್ರಾರಂಭ ಮಾಡಿದೆ. ನಾವು ಈಗ ನಿಂತಿರೋ ಈ ಜಾಗ ಇದೆಯಲ್ಲ, ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೊಡ್ಡಬಳ್ಳಾಪುರ ತಾಲೂಕು, ಸಾಸಲು ಹೋಬಳಿ, ಬನವತಿ ಅನ್ನೋ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಕೃಷಿ ಭೂಮಿ. ಇದು ಸುಮಾರು 8 ಎಕರೆ ಕೃಷಿ ವಿಸ್ತೀರ್ಣ ಇದೆ. ಇದನ್ನು ನಾನು 2022ರಿಂದ ಇಲ್ಲಿ ನಾನು ಕೃಷಿ ಪ್ರಾರಂಭ ಮಾಡಿದ್ದೀನಿ. ಇಲ್ಲಿ ಪ್ರಾರಂಭ ಮಾಡಬೇಕಾದ್ರೆ ನನಗಿದ್ದಿದ್ದ ಕನ್ವಿಕ್ಷನ್ನು, ಇದನ್ನು ಸಂಪೂರ್ಣವಾಗಿ ರಾಸಾಯನಿಕ ರಹಿತ ಕೃಷಿ ಮಾಡಬೇಕು ಅಂದ್ಕೊಂಡೆ ಪ್ರಾರಂಭ ಮಾಡಿದೆ. ಈಗ ನಾವು ಹಿಂದಿನ ಸಂಚಿಕೆಯಲ್ಲಿ ಭೂವಿನ್ಯಾಸ, ಲ್ಯಾಂಡ್ಸ್ಕೇಪಿಂಗ್ ಬಗ್ಗೆ ಮಾತಾಡಿದ್ವಿ. ಮುಖ್ಯವಾಗಿ ಮಳೆ ನೀರು ಕೊಯ್ಲು ಮತ್ತು ಕೃಷಿ ಹೊಂಡ, ಅದರ ಬಗ್ಗೆ ಗಮನಿಸಿದ್ವಿ. ಈಗ ಅದರ ಸ್ವಲ್ಪ ಮುಂದುವರೆದ ಭಾಗ ಅಂದ್ಕೊಳ್ಳೋಣ. ನಾವು ಇವಾಗ ನಮ್ಮ ಕೃಷಿ ಭೂಮಿಯ ರಚನೆಗಳನ್ನು ಮಾಡ್ತಾ ಹೋಗೋಣ. ಫಾರ್ಮ್ ಲ್ಯಾಂಡ್ ಸ್ಟ್ರಕ್ಚರ್ ಅಂತೀವಿ. ಇಲ್ಲಿ ನಮಗೆ ಬೇಕಾಗಿರೋದು ಜೀವಂತ ಬೇಲಿ, ಅರಣ್ಯ ವೃಕ್ಷಗಳ ಜೋಡಣೆ, ಮತ್ತು ಒಳರಸ್ತೆಗಳ ನಿರ್ಮಾಣ ಮತ್ತು ಒಳರಸ್ತೆಗಳ ಉಪಯೋಗ. ಇದನ್ನು ಒಳರಸ್ತೆಗಳು ಅಂತ ಕರಿತೀವಿ. ಯಾಕೆ ತೋಟದಲ್ಲೆಲ್ಲ ರಸ್ತೆ ಯಾರು ಮಾಡ್ಕೋತಾರೆ, ಇದನ್ನು ಪಾರ್ಕ ಅಂತ ಒಂದು ನಿಮಗೆ ಸಮಸ್ಯೆ ಬರ್ಬೋದು. ಆದರೆ ನಮಗೆ ಇಲ್ಲಿ ರಸ್ತೆಗಳು ಬಹಳ ಮುಖ್ಯವಾಗುತ್ತೆ. ನನ್ನಲ್ಲಿ ಈ ತೋಟದಲ್ಲಿ ನೀವು ಎಲ್ಲ ಥರ ರಸ್ತೆಗಳು ಇದೆ. ಒಂದು ಪೆರಿಫೆರಲ್ ರೋಡ್ ಅಂತೀವಿ, ಇದನ್ನು ಪೆರಿಫೆರಲ್ ರೋಡ್, ವರ್ತುಲ ರಸ್ತೆ ಅಂತ ಕರಿತೀವ. ಇದೊಂದು ರಸ್ತೆ ಇರುತ್ತೆ ನೋಡಿ. ನಮ್ದು ಈ ಭಾಗದಲ್ಲಿ ಇದ್ದೀವಿ. ಇದು 4 ಎಕರೆ ಕೃಷಿ ಭೂಮಿ ಇಲ್ಲಿಂದ ಶುರುವಾಗ್ತಾ ಇದೆ. ಇಲ್ಲಿಂದ ನಾನು ದಕ್ಷಿಣದಿಂದ ಉತ್ತರಕ್ಕೆ ನಮ್ಮ ಒಂದು ಪೆರಿಫರಲ್ ರೋಡ್ ಮಾಡ್ಕೊಂಡಿದ್ವಿ. ವರ್ತುಲ ರಸ್ತೆ ಇದೆ. ಇದು ಹೇಗೆ ಶುರುವಾಗುತ್ತೆ ಮಿತ್ರರೇ ಅಂದರೆ, ಹೀಗೆ ಇದು ದಕ್ಷಿಣದಿಂದ ಉತ್ತರಕ್ಕೆ ಹೋಗಿ ಈ 4 ಎಕರೆ ಭೂಮಿಯ ಉತ್ತರದ ಭಾಗ ಇದೆಯಲ್ಲ, ಎಂಡು ಅಲ್ಲಿಗೆ ಹೋಗುತ್ತೆ. ಉತ್ತರದಿಂದ ಮತ್ತೆ ಪರ್ಪೆಂಡಿಕ್ಯುಲರ್ ಆಗಿ ಪೂರ್ವ ದಿಕ್ಕಿಗೆ ತಿರುಗುತ್ತೆ. ಮತ್ತೆ ಪೂರ್ವ ದಿಕ್ಕಿಂದ ಮತ್ತೆ ದಕ್ಷಿಣಾಭಿಮುಖವಾಗಿ ಇಲ್ಲಿಗೆ ಬರುತ್ತೆ. ಅಂದರೆ ಕ್ಯಾಪಿಟಲ್ ಯು, ಇಂಗ್ಲಿಷ್ ಅಕ್ಷರ ಯು, ಕ್ಯಾಪಿಟಲ್ ಯು ಬರ್ದಂಗಿದೆ. ಇದು ಪೂರ್ತಿ 4 ಎಕರೆಗೆ ನಾವು ಈ ಕ್ಯಾಪಿಟಲ್ ಯು ಆಕಾರದಲ್ಲಿ 12 ಅಡಿಗೂ ಮಿಗಿಲಾಗಿ ನಾವು ವರ್ತುಲ ರಸ್ತೆಯನ್ನು ಬಿಟ್ಟಿದ್ದೀವಿ.
ಇದು ಮೊದಲನೇ ಡಿಸೈನು. ಈ ವರ್ತುಲ ರಸ್ತೆಯ ಎಡಭಾಗದಲ್ಲಿ ನನ್ನ ಜೀವಂತ ಫಿಸಿಕಲ್ ಫೆನ್ಸ್ ಕಾಣುತ್ತಾ, ಅಲ್ಲಿ ನನ್ನ ಮುಳ್ತಂತಿಯ ಬೇಲಿ ಇದೆ. ಅವರು ನಮ್ಮ ನೈಬರ್ ಇದ್ದಾರೆ, ಇಲ್ಲಿ ತಂತಿ ಬೇಲಿ ಇದೆ. ತಂತಿ ಬೇಲಿಯ ಪಕ್ಕದಲ್ಲಿ ನಾವು ಜೀವಂತ ಬೇಲಿ ಅಂತೀವಿ, ಲೈಫ್ ಫೆನ್ಸಿಂಗ್, ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇಲ್ಲಿ ಸಾಕಷ್ಟು ಕಲ್ಲು ಬಂಡೆಗಳ ಪ್ರದೇಶ ಆದ್ದರಿಂದ ನನಗೆ ನನ್ನ ಗ್ಲಿರಿಸೀಡಿಯಾ ಸುಬಾಬುಲ್ ಇವೆಲ್ಲ ಹಾಕ್ತೀವಲ್ಲ ಜೀವಂತ ಬೇಲಿಗೆ, ಅದರದ್ದು ಬೆಳವಣಿಗೆ ಇಲ್ಲಿ ಕಮ್ಮಿ ಆಗಿದೆ. ಬಟ್ ಮುಂದೆ ಮುಂದೆ ಹೋಗ್ತಾ ಚೆನ್ನಾಗಿ ಬಂದಿದೆ, ಅದು ನಾವು ಗಮನಿಸ್ಬೋದು. ಅಂದರೆ ಫಿಸಿಕಲ್ ಫೆನ್ಸು, ಲೈಫ್ ಫೆನ್ಸು, ಪೆರಿಫೆರಲ್ ರೋಡು. ಸೊ ನನ್ನ ಫಿಸಿಕಲ್ ಬೇಲಿ ಆಯಿತು, ಜೀವಂತ ಬೇಲಿ ಆಯಿತು, ಪೆರಿಫೆರಲ್ ರಸ್ತೆ ಆಯಿತು. ಮುಖ್ಯವಾಗಿ ನಾನು ಈ ಪೆರಿಫೆರಲ್ ರಸ್ತೆಯ ಬಲಭಾಗದಲ್ಲಿ, ಈ ಭಾಗದಲ್ಲಿ ಉದ್ದಕ್ಕೂ ನಾವು ಅರಣ್ಯ ವೃಕ್ಷಗಳನ್ನು ಹಾಕಿದ್ದೀವಿ. ಫಾರೆಸ್ಟ್ ಸ್ಪೀಸಿಸ್ ಪ್ಲಾಂಟ್ಸ್ ಅಥವಾ ಟಿಂಬರ್ ವ್ಯಾಲ್ಯೂ ಪ್ಲಾಂಟ್ಸ್ ಅಂತಂದು ಕರಿತೀವಿ. ಇಲ್ಲಿ ಅರಣ್ಯ ವೃಕ್ಷಗಳಿದೆ. ಇದ್ರ ಪಕ್ಕದಲ್ಲೇ ನನ್ನ ಬೋರ್ವೆಲಿಂದ ಬಂದಂಥ ಮೇನ್ ಪೈಪ್ ಲೈನ್ ಅಂತೀವಲ್ಲ, ಮೈನ್ ಲೈನು, 2 ಇಂಚಿಂದು ಪೈಪ್ ಲೈನು ಈ ಪಕ್ಕದಲ್ಲೇ ಇಲ್ಲಿ ಹೊರಟೋಗಿದೆ. ಅಂದರೆ ಈ ಭಾಗಕ್ಕೆ ಸೆಕ್ಷನ್ ಸಿಗೆ ನಮ್ಮ ಬೋರ್ವೆಲಿಂದ ಬಂದಂಥ ಮೇನ್ ಲೈನು ಇಲ್ಲಿ ಹೊರಟೋಗಿದೆ. ಇಷ್ಟನ್ನು ನೀವು ಗಮನಿಸ್ಬೋದು. ಸೊ ನನ್ನ ಒಳರಸ್ತೆಯ ವರ್ತುಲ ರಸ್ತೆಯ ಬಲಭಾಗದಲ್ಲಿ, ಎಡಭಾಗದಲ್ಲಿ ಜೀವಂತ ಬೇಲಿ, ಬಲಭಾಗದಲ್ಲಿ ಅರಣ್ಯ ವೃಕ್ಷಗಳು ಮತ್ತು ನನ್ನ ನೀರಾವರಿ ವ್ಯವಸ್ಥೆಯ ಮುಖ್ಯ ಲೈನ್, ಮೇನ್ ಲೈನ್, ಅದನ್ನು ನಾವಿಲ್ಲಿ ತಗೊಂಡೋಗಿದ್ದೀವಿ. ಇದನ್ನು ನೀವು ಗಮನಿಸಿ. ಇಲ್ಲೊಂದೆರಡು ವಿನ್ಯಾಸದ ಗುಟ್ಟುಗಳನ್ನು ನಿಮ್ಗೆ ಹೇಳ್ಬಿಡ್ತೀನಿ. ವಿನ್ಯಾಸದ ಗುಟ್ಟುಗಳೇನಪ್ಪ ಅಂತಂದರೆ ನೋಡಿ, ಇಲ್ಲಿ ಗಮನಿಸಿ. ಇದು ನನ್ನ ವರ್ತುಲ ರಸ್ತೆಯ ಬಲಭಾಗದಲ್ಲಿ ಹಾಕಿರ್ತಕ್ಕಂಥ ಅರಣ್ಯ ವೃಕ್ಷಗಳು. ಸೊ ಇದು ತೇಗದ ಮರ, ಟೀಕ್ ಅಂತೀವಲ್ವಾ, ಇದು ತೇಗದ ಮರ ಆಯಿತು. ಇಲ್ಲಿಂದ 9 ಅಡಿ ಅಂತರದಲ್ಲಿ ಮಹಾಗನಿ, ಇದು ಒಂದು ಅರಣ್ಯ ವೃಕ್ಷ. ಮತ್ತೆ ಇನ್ನು 9 ಅಡಿ ಮುಂದೆ ಬನ್ನಿ, ಇಲ್ಲೇನು ಕಾಣುತ್ತೆ ನಿಮಗೆ, ಮತ್ತೆ ತೇಗದ ಮರನೇ ಕಾಣ್ತಾ ಇದೆ. ಅಂದರೆ ನಾವು ಇಲ್ಲೇನು ಮಾಡಿದ್ವಿ, ಇದನ್ನು ನಾವು ಆವರ್ತನ ರೀತಿ, ಇಂಟರ್ ಲೀವಿಂಗ್ ಮೆಥಡ್ ಅಂತ ಹೇಳ್ತೀವಿ. ಏನಾಗಂದರೆ ಇದು ತೇಗ, ನೆಕ್ಸ್ಟ್ ಮಹಾಗನಿ, ಮತ್ತೆ ತೇಗ, ಮತ್ತೆ ಮಹಾಗನಿ ಅಥವಾ ಮಿಲಿಯ ದುಬಿಯ, ಈ ಥರ. ಅಂದರೆ 2 ತೇಗ ಒದ್ರ ಪಕ್ಕ ಒಂದು ಬರಬಾರ್ದು, ಯಾವಾಗಲೂ ಅದು ಆವರ್ತನ ರೀತಿ ಇರಬೇಕು. ಸೊ ಈ ಭಾಗದಿಂದ ಶುರು ಮಾಡಿ ನಾವು ಆ ಕ್ಯಾಪಿಟಲ್ ಯು ಅಂತ ಹೇಳಿದ್ನಲ್ಲ, ಬರೀ 4 ಎಕರೆ ಕೃಷಿ ಭೂಮಿನಲ್ಲಿ 75 ಮಹಾಗನಿ, 75 ಹೆಬ್ಬೇವು, 15 ತೇಗ, 20ಕ್ಕೂ ಹೆಚ್ಚು ನಮ್ಮ ಬೀಟೆ ರೋಸ್ವುಡ್ಡು, 20ಕ್ಕೂ ಹೆಚ್ಚು ರಕ್ತಚಂದನ, ಅಂದರೆ ಸುಮಾರು 200ಕ್ಕೂ ಮಿಗಿಲಾಗಿ ಈ ಅರಣ್ಯ ವೃಕ್ಷಗಳನ್ನು ವರ್ತುಲ ರಸ್ತೆಯ ಒಳಭಾಗದಲ್ಲಿ ಜೋಡಿಸಲ್ಪಟ್ಟಿದೆ. ಯಾಕೆ ಈ ತರ ಬೇಕು? ಇದು ನಾನು ವರ್ತುಲ ರಸ್ತೆ ಒಳಭಾಗದಲ್ಲಿ ಈ ರೀತಿ ಅರಣ್ಯ ವೃಕ್ಷಗಳನ್ನು ಹಾಕೊಂಡಾಗ ನನಗೆ ಮುಖ್ಯವಾಗಿ ಈ 12 ಅಡಿ ರಸ್ತೆ ಬಿಟ್ಟಿದ್ದೀನಲ್ಲ, ಈ ಆಕಾಶ ಇದೆಯಲ್ಲ, ಈ ಆಕಾಶ ಯಾರು ಉಪಯೋಗಿಸ್ಕೋಬೇಕಲ್ಲ. ಅದಕ್ಕೆ ಏನು ಮಾಡ್ತೀನಿ, ನನ್ನ ಅರಣ್ಯ ವೃಕ್ಷಗಳು ನೀವು ಮುಂದೆ ಹೋದಾಗ ಗಮನಿಸ್ತೀರ ಅದನ್ನು, ಅದರ ಕೆನಪಿ ಸಂಪೂರ್ಣವಾಗಿ ಈ ಕಡೆ ಬೆಳೆಯುತ್ತೆ. ನನ್ನ ಕ್ರಾಪ್ ಝೋನ್ ಅಂತೀವಲ್ಲ, ಬೆಳೆಗಳ ಜೋಡಣೆ ಜಾಗ, ಅಲ್ಲಿಗೆ ಅದನ್ನು ಜಾಸ್ತಿ ಹೋಗಲ್ಲ. ಸಾಕಷ್ಟು ಬಿಸಿಲು ಇಲ್ಲಿ ಕೊಡ್ತಾ ಬರುತ್ತೆ, ಆಕಾಶ ಸಿಗುತ್ತೆ, ಇದು ಚೆನ್ನಾಗಿ ಬೆಳೆಯುತ್ತೆ. ಮತ್ತು ನನಗೆ ಇದು ಅರಣ್ಯ ವೃಕ್ಷಗಳಾದ್ರಿಂದ ಅದರದೇ ಆದಂಥ ಒಂದು ಸಂಪತ್ತು ನನ್ನ ದೀರ್ಘಕಾಲದಲ್ಲಿ ಸೃಷ್ಟಿಯಾಗುತ್ತೆ. ಆಮೇಲೆ ನಂದು ಇದು ತೆಂಗು ಆಧಾರಿತ ಬೆಳೆ ವಿನ್ಯಾಸ ಜೋಡಣೆ, ಕೋಕೋನಟ್ ಬೇಸ್ಡ್ ಗ್ರಿಡ್ ಅಂತ ಹೇಳ್ತೀವಿ. ತೆಂಗು ಎಲ್ಲಿ ಶುರುವಾಗುತ್ತೋ ಅಲ್ಲಿಂದ ಆ ಕಡೆಗೆ, ತೆಂಗಿನ ಗ್ರಿಡ್ ಕಡೆಗೆ ಅರಣ್ಯ ವೃಕ್ಷಗಳನ್ನು ಹಾಕಬಾರ್ದು. ಅರಣ್ಯ ವೃಕ್ಷಗಳು ಏನಿದ್ರು ನಿಮ್ಮ ಬೇಲಿ ಕಡೆ ಇರಬೇಕು. ಬೇಲಿಯಿಂದ ತಗೊಂಡೋಗಿ ನಮ್ಮ ತಂತಿ ಕಂಬದ ಪಕ್ಕ ಅಲ್ಲ. ನೋಡಿ ಎಷ್ಟು ಜಾಗ ಕೊಟ್ಟಿದ್ದೀನಿ. ಇದರಿಂದ ನಮ್ಮ ನೆರೆಯ ಕೃಷಿಕರಿಗೆ ಏನಾದ್ರು ತೊಂದರೆ ಆಗುತ್ತಾ? ನನ್ನ ಟಿಂಬರ್ ಪ್ಲಾಂಟ್ಸು ಇಷ್ಟು ಒಳಭಾಗದಲ್ಲಿದೆ, ಅವ್ರು ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಹಾಗಾಗಿ ಇದನ್ನು ಈ ಒಂದು ವಿನ್ಯಾಸವನ್ನು ಮಾಡಿಕೊಂಡು ಇದರಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದು ಒಳರಸ್ತೆಗಳು, ಒಳರಸ್ತೆಯ ಬದುವಿನಲ್ಲಿ ಪಕ್ಕದಲ್ಲಿ ನೀರಾವರಿ ವ್ಯವಸ್ಥೆಯ ಜಾಲಗಳು, ಮೈನ್ ಲೈನು, ಸಬ್ ಲೈನು, ಫೀಡರ್ ಲೈನ್ ಎಲ್ಲ ಹೇಳ್ತೀವಲ್ವಾ, ಅವೆಲ್ಲವೂ ಇಲ್ಲೇ ಬಂದಿದೆ. ಮತ್ತು ಸುಮಾರು 200ಕ್ಕೂ ಮಿಗಿಲಾಗಿ, ಕೇವಲ 4 ಎಕರೆ ಭೂಮಿನಲ್ಲಿ 200ಕ್ಕೂ ಮಿಗಿಲಾಗಿ ಅರಣ್ಯ ವೃಕ್ಷಗಳು, ತೇಗ, ಬೀಟೆ, ರಕ್ತಚಂದನ, ಮಹಾಗನಿ ಮತ್ತು ಹೆಬ್ಬೇವು, ಈ 5 ಪ್ರಭೇದಕ್ಕೆ ಸಂಬಂಧಪಟ್ಟಂಥ 200ಕ್ಕೂ ಹೆಚ್ಚು ಅರಣ್ಯ ವೃಕ್ಷಗಳನ್ನು ನಾನು ಈ ಕೇವಲ 4 ಎಕರೆ ಕೃಷಿ ಭೂಮಿಯ ಒಂದೇ ಭಾಗದಲ್ಲಿ ನನ್ನ ಮುಖ್ಯ ಬೆಳೆ ತೆಂಗು ಮತ್ತು ಅಡಿಕೆಗೆ ತೊಂದರೆ ಆಗದ ರೀತಿ, ಇಲ್ಲಿ ಬರತಕ್ಕಂಥ ಬಿಸಿಲನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳೋ ರೀತಿ ಆವರ್ತನ ರೀತಿಯಲ್ಲಿ ಹಾಕಿದ್ದೀವಿ. ನನಗೆ ಒಂದು 200ಕ್ಕೂ ಹೆಚ್ಚು ಒಂದು ಅರಣ್ಯ ವೃಕ್ಷಗಳು ಈ ಜಾಗದ ಪ್ರಾಕೃತಿಕ ಸಂಪತ್ತನ್ನು ಹೆಚ್ಚಿಸಿವೆ. ಇದನ್ನು ಒಂದು ಪುಟ್ಟ ಕಾಡಾಗಿ ಮಾಡಲಿಕ್ಕೆ ಅವರದೇ ಅಂತ ಕೊಡುಗೆಯನ್ನು ಇಲ್ಲಿ ಇವು ಕೊಡ್ತಾ ಇವೆ. ಕೃಷಿ ಭೂಮಿಯಲ್ಲಿ ರಸ್ತೆಗಳ ನಿರ್ಮಾಣ, ಒಳ ರಸ್ತೆಗಳ ನಿರ್ಮಾಣ, ಅದರ ಮಹತ್ವ, ಮತ್ತು ಯಾವುದನ್ನು ಎಲ್ಲಿ ಜೋಡಿಸ್ಬೇಕು, ಅರಣ್ಯ ವೃಕ್ಷಗಳು ಎಲ್ಲಿ ಬರಬೇಕು, ನನ್ನ ನೀರಾವರಿ ವ್ಯವಸ್ಥೆ ಪೈಪ್ಲೈನ್ಗಳು ಎಲ್ಲಿ ಹೋಗಬೇಕು, ಅದ್ರ ಬಗ್ಗೆ ಮಾತಾಡ್ತಿದ್ವಲ್ಲ. ನೋಡಿ, ನಾವು ಈ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಒಂದು ನಮಗೊಂದು ಜಂಕ್ಷನ್ ಕ್ರಿಯೇಟ್ ಆಗಿದೆ. ಈ ಜಂಕ್ಷನ್ ನೀವು ಗಮನಿಸ್ಬೋದು,
ಇದು ದಕ್ಷಿಣ ಉತ್ತರವಾಗಿ ಬಂದಂತಹ ವರ್ತುಲ ರಸ್ತೆ, ಯಾವುದು ನಮ್ಮ ಪೆರಿಫೆರಲ್ ರೋಡ್. ಇದಕ್ಕೆ 90 ಡಿಗ್ರೀಸ್ ಲಂಬವಾಗಿ ನಾನು ಇಲ್ಲೊಂದು ರಸ್ತೆ ಮಾಡ್ಕೊಂಡಿದ್ದೀವಿ. ಇದು ಒಂದು ಇಲ್ಲಿ ಬಂಡ್ ತರ ಇತ್ತು, ಬಟ್ ಅಗಲವಾಗಿ ಮಾಡಿದ್ದೀವಿ. ಇದು ರಸ್ತೆ ಆಯ್ತು. ಇವಾಗ ಇದು ಪೂರ್ವ ಪಶ್ಚಿಮವಾಗಿ ಇರ್ತಕ್ಕಂಥ ಇನ್ನೊಂದು ರಸ್ತೆ. ಇದನ್ನ ನಾವು ಇವಾಗ ಪರ್ಪೆಂಡಿಕ್ಯುಲರ್ ರೋಡ್ ಅಂತ ಕರೆಯೋಣ. ಲಂಬವಾದ ರಸ್ತೆ. ಇದು ಎಲ್ಲಿಗೆ? ನನ್ನ ವರ್ತುಲ ರಸ್ತೆಗೆ ಲಂಬವಾಗಿ 90 ಡಿಗ್ರೀಸ್ ಅಲ್ಲಿ ಇರ್ತಕ್ಕಂಥ ಒಂದು ರಸ್ತೆ. ಈ ಒಂದು ಒಳ ರಸ್ತೆಯನ್ನು ಮಾಡ್ಕೊಂಡಿದ್ದೀನಿ. ಈ ಪರ್ಪೆಂಡಿಕ್ಯುಲರ್ ರೋಡ್ ಮಾಡ್ಕೊಂಡಿದ್ದ ಉದ್ದೇಶ ಏನಪ್ಪಾ ಅಂತಂದ್ರೆ, ಇಲ್ಲಿ ನನಗೆ ಮಧ್ಯದಲ್ಲಿ ಅಂದ್ರೆ ಈ ಕಡೆಗೂ ನನಗೆ ಸುಮಾರು 2.25 ಎಕರೆ ಜಾಗ ಇದೆ, ಈ ಕಡೆಗೆ 1.25 ಎಕರೆ ಜಾಗ ಇದೆ. ಈ 4 ಎಕರೆ ಈ ಒಂದೇ ಸರ್ವೆ ನಂಬರ್ ಇರ್ತಕ್ಕಂಥ ಈ ಕೃಷಿ ಭೂಮಿನ ಇದು 2 ಭಾಗವಾಗಿ ಡಿವೈಡ್ ಮಾಡ್ತಾ ಇದೆ. ಈ ತರ ಮಾಡೋದ್ರಿಂದ ನನಗೆ ನಾನು 4 ಎಕರೆ ಪೂರ್ತಿ A to Z ತೆಂಗು ಅಡಿಕೆ ಹಾಕ್ಬಿಡ್ಬೋದಾಗಿತ್ತು. ಮಧ್ಯದಲ್ಲಿ ಇದೊಂದು 18-20 ಅಡಿ ಜಾಗ ಬಿಟ್ಟಿರೋದ್ರಿಂದ ಇಲ್ಲಿ ನನಗೆ ಒಂದು ಆಕಾಶ ನೋಡ್ಲಿಕ್ಕೆ ಅವಕಾಶ ಆಯ್ತು. ನಾನಲ್ಲಿ ಆಕಾಶ ನೋಡ್ಬೇಕಾಗಿರೋದು, ನನ್ನ ಬೆಳೆ ವೃಕ್ಷಗಳು ಆಕಾಶ ನೋಡ್ಬೇಕಾಗಿದೆ. ಹಾಗೆ ಇಲ್ಲೊಂದು ವೆಂಟಿಲೇಷನ್ ಕ್ರಿಯೇಟ್ ಆಯ್ತು. ನೀವು ಗಮನಿಸ್ಬೋದು ಮಿತ್ರರೇ, ನೀವು ನಿಮ್ಮ ಕೃಷಿ ಭೂಮಿ ಕೆಲವರಿಗೆ ರೆಕ್ಟಾಂಗಲ್ ಆಗಿರೋ, ಕೆಲವು ಸ್ಕ್ವೇರ್ ಆಗಿರುತ್ತೆ. ನೀವು ಒಂದು ಗೋಡಿಂದ ಗಿಡ ತೆಂಗು ಅಡಿಕೆ ಹಾಕೊಂಡು ಹೋಗ್ಬಿಟ್ರೆ ನಿಮ್ಮ ಪೂರ್ವದಲ್ಲಿ ಶುರು ಮಾಡಿ ಪಶ್ಚಿಮ ತನಕ ಉದ್ದಕ್ಕೆ ಹಾಕ್ಬಿಡ್ತೀರಾ. ಅದು 40 ಗಿಡ ಇಡಬಹುದು, 48 ಸಾಲು ಇಡಬಹುದು, 58 ಸಾಲು ಇಡಬಹುದು. ಆದರೆ ಅದರ ಏನಾಗುತ್ತೆ, ನಿಮಗೆ ಮಧ್ಯದಲ್ಲಿ ಈ ರೀತಿ ಬದುಗಳು ಕೊಡೋದ್ರಿಂದ ನನಗೆ ಇಲ್ಲಿ ಒಂದು ವೆಂಟಿಲೇಷನ್ ಕ್ರಿಯೇಟ್ ಆಯಿತು. ಸೊ ನೋಡಿ, ನನ್ನ ಈ 4 ಎಕರೆಯ ದಕ್ಷಿಣಾರ್ಧದಲ್ಲಿ 1/4 ಎಕರೆ ಅಂತ ಅಂದ್ಕೊಳ್ಳೋಣ. ಇಲ್ಲಿಂದ ಗಾಳಿ ಬೆಳಕು ಹೋಗುತ್ತೆ, ಈ ಭಾಗದಲ್ಲಿ ಇಲ್ಲಿಂದ ಗಾಳಿ ಬೆಳಕು ಹೋಗುತ್ತೆ. ಹಾಗಾಗಿ ಒಂದು ರಸ್ತೆ ನಿರ್ಮಾಣ ಮಾಡಿದ್ರಿಂದ ಇಲ್ಲಿ ನನಗೆ ಆ ಬ್ರೇಕ್ ಆಯಿತು, ಆ ಮೊನೋಟನಸ್ ಅನ್ನೋದು ಹೊಟ್ಟೋಯ್ತು. ಇಲ್ಲಿ ನನಗೆ ಗಾಳಿ ಬೆಳಕು ಬರ್ಲಿಕ್ಕೆ ಅವಕಾಶ ಆಯಿತು. ಇದು ಮೊದಲನೇ ಉಪಯೋಗ ಈ ಲಂಬ ರಸ್ತೆ ಪರ್ಪೆಂಡಿಕ್ಯುಲರ್ ರೋಡ್ ಮಾಡಿದ್ದಕ್ಕೆ. ಇನ್ನೊಂದು ಹೇಳ್ತೀನಿ, ನಂದು ಮುಖ್ಯ ಬೆಳೆ ಇಲ್ಲಿ ತೆಂಗಿನ ಜೊತೆಗೆ ಮಿಶ್ರ ಬೆಳೆಯಾಗಿ ಅಡಿಕೆ ಮತ್ತು ಇತರ ಬೆಳೆಗಳು. ಆದರೆ ಹಣ್ಣಿನ ಗಿಡಗಳು, ಈ ಹಣ್ಣಿನ ಗಿಡಗಳು ಬಂದಾಗ ನಾವೊಂದು ಗಮನಿಸ್ಬೋದು, ತೆಂಗಿನ ತೋಟದಲ್ಲಿ ನಾವು ಯಾವ ಹಣ್ಣಿನ ಗಿಡಗಳನ್ನ ಜೋಡಿಸ್ಕೋಬಹುದು, ಎಲ್ಲಿ ಜೋಡಿಸ್ಬೋದು ಅಂತ. ಈ 3 ಪ್ರಭೇದದ ಗಿಡಗಳಿದೆಯಲ್ಲ, ಯಾವುದು? ಮಾವು, ಹಲಸು ಮತ್ತು ನೇರಳೆ. ಈ 3 ಮರಗಳನ್ನು ನಾವು ಕೋಕೋನಟ್ ಗ್ರಿಡ್ ಅಂತೀವಲ್ಲ, ತೆಂಗಿನ ಒಂದು 36x36 27 ಇರುತ್ತಲ್ಲ, ಅಲ್ಲಿ ಹಾಕೋದು ಬೇಡ, ಅದಕ್ಕೆ ಸಪ್ರೇಟ್ ಜಾಗ ಮಾಡೋಣ ಅಂತ ಹೇಳಿ ನಾನು ನೋಡಿ ಇಲ್ಲಿ ಗಮನಿಸಿ. ಈ ಪರ್ಪೆಂಡಿಕ್ಯುಲರ್ ರೋಡ್ ಇದೆಯಲ್ಲ, ಇದರ ಒಂದು ಭಾಗದಲ್ಲಿ ದಕ್ಷಿಣದಲ್ಲಿ ಹಲಸು ಕಾಣಿಸ್ತಿದೆಯಾ, ಅಲ್ಲಿ ಹಲಸಿನ ಗಿಡ ಇದೆ. ಈ ಕಡೆ ಮಾವು ಮತ್ತು ನೇರಳೆ ಮುಂದೆ ಬರುತ್ತೆ. ಮಾವು, ಹಲಸು, ನೇರಳೆ ಇದು 3ಕ್ಕೆ ತೆಂಗಿನ ಮರ ಹೆದರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಅದನ್ನು ಕೋಕೋನಟ್ ಗ್ರಿಡ್ ಅಲ್ಲಿ ತಗೊಂಡು ಹೋಗ್ಬಾರ್ದು. ಅದಕ್ಕೆ ಅದರದೇ ಆದಂಥ ಒಂದು ರಿಸರ್ವೇಷನ್ ಮಾಡ್ಕೊಡ್ಬೇಕು. ಈ ಒಳ ರಸ್ತೆಯ 2 ಭಾಗದಲ್ಲಿ ಮಾವು, ಹಲಸು ಮತ್ತು ನೇರಳೆ ಹಾಕಿದ್ದೀವಿ. ಇಲ್ಲಿ ಅರಣ್ಯ ವೃಕ್ಷಗಳನ್ನ ಹಾಕಿಲ್ಲ. ನಮ್ಮ ಯಾವುದ್ಯಾವುದು ತೇಗ ಮತ್ತು ಇತರೆ ಅದಕ್ಕೆ ಇಲ್ಲಿ ಜಾಗ ಇಲ್ಲ. ಅವೇನಿದ್ರು ಪೆರಿಫೆರಲ್ ರೋಡಲ್ಲಿ ಮಾತ್ರ. ಈ ಪರ್ಪೆಂಡಿಕ್ಯುಲರ್ ರೋಡ್ನಲ್ಲಿ ಒಂದು ಭಾಗದಲ್ಲಿ ಮಾವು ಮತ್ತು ನೇರಳೆ, ಇನ್ನೊಂದು ಭಾಗದಲ್ಲಿ ಹಲಸು ಇದು ಹಾಕಿದ್ದೀವಿ. ಹಾಗಾಗಿ ಈ ವಿನ್ಯಾಸದಲ್ಲಿ ನೀವು ನನ್ನ ತೆಂಗಿನ ಮ್ಯಾಟ್ರಿಕ್ಸ್ ಇದೆಯಲ್ಲ, ಕೋಕೋನಟ್ ಮ್ಯಾಟ್ರಿಕ್ಸ್ 27x27, 35x35, ಆ ಜಾಗದಲ್ಲಿ ಈ ಪ್ರಭೇದದ ಹಣ್ಣಿನ ಗಿಡಗಳು ಬರಲ್ಲ. ಯಾಕಂದರೆ ಅದು ತೆಂಗಿಗೆ ಬೇರೆ ಪ್ರಾಶಸ್ತ್ಯ ಇರುತ್ತೆ. ಹಾಗಾಗಿ ಈ ರೀತಿ ಒಂದು ಪರ್ಪೆಂಡಿಕ್ಯುಲರ್ ರೋಡ್ ಮಾಡ್ಕೊಳ್ಳೋದ್ರಿಂದ ಕ್ರಾಸ್ ವೆಂಟಿಲೇಷನ್ ಸೃಷ್ಟಿಯಾಯಿತು ಮತ್ತು ಈ ಪ್ರಜಾತಿಯ ಹಣ್ಣಿನ ಗಿಡಗಳನ್ನು ಹಾಕಲಿಕ್ಕೆ. ಯಾಕೆಂದ್ರೆ ನೋಡಿ, ಮಾವಿಗೂ ಸಾಕಷ್ಟು ಬಿಸಿಲು ಬೇಕಾ? ನೋಡಿ, ಇಲ್ಲಿ ಓಪನ್ ಮಾಡಿ ಇಟ್ಟಿರೋದ್ರಿಂದ ಆಕಾಶ ನನ್ನ ಮಾವಿನ ಗಿಡಕ್ಕೆ ಸಾಕಷ್ಟು ಬಿಸಿಲು ಬೀಳ್ತಾ ಇದೆಯಾ? ಹಲಸಿಗೂ ಬಿಸಿಲು ಬೇಕಾ? ನೇರಳೆಗೂ ಬಿಸಿಲು ಬೇಕಾ? ಅವು ತೆಂಗಿನ ಮರದ ನೆರಳಿನ ಮೇಲೆ ಬೀಳಲ್ವಾ? ನೋಡಿ, ಈ ರೀತಿ ನಾವು ಬೆಳೆಗಳ ಜೋಡಣೆಯನ್ನು ಮಾಡಬೇಕಾದ್ರೆ ಒಂದು ವೈಜ್ಞಾನಿಕ ಆಧಾರ ಇರುತ್ತೆ. ಸೊ ನಿಮ್ಗೇನು ಅನ್ನಿಸ್ಬೋದು, ತೋಟದ ಮಧ್ಯದಲ್ಲಿ ಯಾಕೋ ರೋಡ್ ಬಿಟ್ಕೊಂಡ್ಬಿಟ್ಟವ್ರೆ, ಇಲ್ಲ 12 ಅಡಿ ಜಾಗ ಕಳ್ಕೊಂಡ್ಬಿಡ್ತು, ಇನ್ನೂ ಒಂದ್ಸಲ ಅಡಿಕೆ ಗಿಡ ಹಾಕ್ಬೋದಾಗಿತ್ತು, ಯೋಚನೆಗಳು ಬರುತ್ತೆ. ಆದರೆ ನಾವು ಅದನ್ನು ಆ ಟೆಂಪ್ಟೇಷನ್ನ ಕಂಟ್ರೋಲ್ ಮಾಡ್ಕೋಬೇಕು. ಯಾಕೆಂದರೆ ಈ ನೈಸರ್ಗಿಕ ಕೃಷಿಯ ಪ್ರಮುಖ ಹಂತ ವೈವಿಧ್ಯತೆ, ಡೈವರ್ಸಿಟಿ. ನೈಸರ್ಗಿಕ ಕೃಷಿ ಯಾವತ್ತೂ ವೈವಿಧ್ಯತೆಯನ್ನು ಬಯಸುತ್ತದೆ, ವೈವಿಧ್ಯತೆಯನ್ನು ಪೋಷಿಸುತ್ತದೆ. ನ್ಯಾಚುರಲ್ ಫಾರ್ಮಿಂಗ್ ಆಲ್ವೇಸ್ ಸಪೋರ್ಟ್ಸ್ ಡೈವರ್ಸಿಟಿ, ಪರ್ಫಾರ್ಮ್ಸ್ ವಿತ್ ಡೈವರ್ಸಿಟಿ. ಅಂದರೆ ಸಸ್ಯ ವೈವಿಧ್ಯತೆಗಳನ್ನು ನಾವು ಸೃಷ್ಟಿ ಮಾಡ್ತಾ ಬಂದಾಗ ನನ್ನ ನೈಸರ್ಗಿಕ ಕೃಷಿ ಸುಸ್ಥಿರವಾಗುತ್ತೆ. ಹಾಗಾಗಿ ಈ ವಿನ್ಯಾಸವನ್ನು ನಾವು ಈ ಭಾಗದಲ್ಲಿ ಮಾಡಿ. ವೈವಿಧ್ಯತೆ ಎಷ್ಟು ಮುಖ್ಯ ಅಷ್ಟೇ ಮುಖ್ಯ, ರಸ್ತೆ ಬದಿ ಕೂಡ ಬಹಳ ಮುಖ್ಯ ಆಗುತ್ತೆ. ಇನ್ನೊಂದು ಷರತ್ತು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಇಂಟರ್ನಲ್ ಲಾಜಿಸ್ಟಿಕ್ಸ್ ಅಂತೀವಿ ನೋಡಿ. ಪ್ರಾರಂಭಿಕದಲ್ಲಿ ನಿಮಗೆ ತೆಂಗು ಅಡಿಕೆ ಗಿಡಕ್ಕೆ ಊಟ ತರಬೇಕಾ? ಎಲ್ಲ ಒಂದ್ ಕಡೆ ಸೃಷ್ಟಿ ಮಾಡ್ಕೊತೀವ ಒಂದು ಮೇನ್ ಜಾಗದಲ್ಲಿ, ಅಲ್ಲಿಂದ ನಾವು ಗಾಡಿಯಲ್ಲೇ ತರಬೇಕಲ್ಲ. ಇದರ ಒಳ ರಸ್ತೆಗಳಿದ್ದಾಗ ಅಲ್ಲಿಂದ ತಂದು ಇಲ್ಲಿ ಕೊಡೋದಕ್ಕೂ, ನಾಳೆ ಇಲ್ಲಿ ನಾವು ಎಳ್ನೀರು ತೆಂಗಿನಕಾಯಿ ಹಾರ್ವೆಸ್ಟ್ ಮಾಡ್ತೀವ, ಅದನ್ನ ತಗೊಂಡೋಗ್ಬೇಕು, ನಮ್ಮ ಸ್ಟೋರ್ ರೂಮಿಗೆ ತಗೊಂಡೋಗ್ಬೇಕಾ? ರಸ್ತೆಗಳು ಬೇಕಲ್ಲ. ರಸ್ತೆ ಎಲ್ಲರೂ ತಲೆ ಮೇಲೆ ಹೊತ್ಕೊಂಡು ಹೋಗಿ ಲೇಬರ್ ಸೆಲ್ ಸಿಗ್ತಾರೆ ಮುಂದೆ, ಹಾಗೆಲ್ಲ ಆಟೋಮೇಷನ್ ಬಂದ್ಬಿಡ್ತೀವಿ. ಹಾಗಾಗಿ ಈ ರೀತಿಯ ಪೆರಿಫೆರಲ್ ರಸ್ತೆ ಮತ್ತು ಪರ್ಪೆಂಡಿಕ್ಯುಲರ್ ರಸ್ತೆ ಇವುಗಳನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ
ತೋಟದ ಒಳಗಿನ ಸಾರಿಗೆ, ಇಂಟರ್ನಲ್ ಟ್ರಾನ್ಸ್ಪೋರ್ಟ್, ಅದಕ್ಕೆ ಒಂದು ಮಹತ್ತರವಾದಂಥ ಅವಕಾಶ ಆಗುತ್ತೆ. ಅಷ್ಟರ ಮಟ್ಟಿಗೆ ಕಾರ್ಮಿಕರ ಅವಲಂಬನೆ ಮುಂದಿನ ದಿನಗಳಲ್ಲಿ ಕಮ್ಮಿ ಆಗುತ್ತೆ. ಈ ದೂರಾಲೋಚನೆಯಿಂದ ನಾವು ಈ ವಿನ್ಯಾಸವನ್ನ ನಮ್ಮ MS ಫಾರ್ಮ್ ಅಲ್ಲಿ ಮಾಡಿದ್ವಿ. ಹೊಸದಾಗಿ ಮಾಡೋರ್ಗೆ ಈ ತರದ್ದು ಒಂದು ಪ್ಲಾನ್ ಮಾಡಿದ್ರೆ ಒಳ್ಳೇದು. ಬಹಳ ಆಲ್ರೆಡಿ ಆಗಿರುವಂತ ತೋಟದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದೇನೋ, ಆದ್ರೆ ಈಗ ಹೊಸದಾಗಿ ಸಾಕಷ್ಟು ಜನ ಮಾಡಕ್ ಹೊರಟಿದಾರಲ್ಲ, ಅವ್ರು ಈ ತರದ ಮೆಥಡ್ ಅನುಸರಿಸಿದ್ರೆ ತುಂಬಾ ಒಳ್ಳೇದು. ಬಹಳ ಮುಖ್ಯ. ಅದು ಮಾಡೋದ್ರಿಂದ ಸಾಕಷ್ಟು ಲಾಂಗ್ ಟರ್ಮ್ ಬೆನಿಫಿಟ್ಸ್ ಅಂತೀವಲ್ಲ, ದೀರ್ಘಾವಧಿ ಸತ್ಪರಿಣಾಮಗಳು ಅವರ ತೋಟದ ನಿರ್ವಹಣೆ ಮೇಲೆ, ಕಾರ್ಮಿಕರ ಅವಲಂಬನೆ ಮೇಲೆ ಮತ್ತು ಸಾಗಾಣಿಕಾ ವೆಚ್ಚಗಳನ್ನು ಕಡಿಮೆ ಮಾಡೋದ್ರ ಮೇಲೆ ಎಲ್ಲದರಲ್ಲೂ ಇದಾಗುತ್ತೆ. ಮತ್ತು ವಿವಿಧ ಪ್ರಭೇದದ ಹಣ್ಣಿನ ಗಿಡಗಳನ್ನು, ಅರಣ್ಯ ವೃಕ್ಷಗಳನ್ನು ಬೆಳೆಸಲಿಕ್ಕೆ ತೆಂಗಿಗೆ ತೊಂದರೆ ಆಗದಂತೆ ಅದನ್ನು ನೀವು ಇಲ್ಲಿ ಗಮನಿಸಿ. ಮಿತ್ರರೇ, ನೀವು ನನ್ನ ಜೊತೆ ಜೋಡಿಸ್ಕೊಳ್ಳೋಕ್ಕೆ ಸಾಕಷ್ಟು ಅವಕಾಶಗಳನ್ನು ನಾವು ಇವಾಗ ಸೃಷ್ಟಿ ಮಾಡ್ತಾ ಬರ್ತಾ ಇದ್ದೀವಿ. ಒಂದೊಂದಾಗಿ ಹೇಳ್ತೀನಿ. ನಮ್ಮದೇನು ಇವಾಗ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ವಿಡಿಯೋ ನೋಡ್ತಿದ್ದೀರಲ್ಲ, ಇದು ನಮ್ಮ ಮೋಸ್ಟ್ಲಿ ತುಂಬ ಜನ ನನ್ನ ಪ್ರಥಮ ಭೇಟಿ ಆಗಿರ್ಬೋದು. ಯೂಟ್ಯೂಬ್ ಚಾನಲ್ಲಿ ನಾನು ಇರ್ತೀನಿ. ನನ್ನ ಹೆಸರು ಒಂದು ಯೂಟ್ಯೂಬ್ ಚಾನಲ್ ಇದೆ, HR ಮಂಜುನಾಥ್ ಹುಡುಕಿದ್ರೆ ಬರುತ್ತೆ. ನಾನು ನಾಟ್ ಎ ಪ್ರೊಫೆಷನಲ್ ಯೂಟ್ಯೂಬರ್. ನಾನು ಫೋನಲ್ಲಿ ತೆಗೆದು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಯೂಟ್ಯೂಬ್ ಚಾನಲ್ಲಿ ನನ್ನ ವಿಷಯಗಳು ನಿಮಗೆ ಬರ್ತಾ ಇರುತ್ತೆ. ಎರಡನೇದು, ಪ್ರತಿ ಬುಧವಾರ ರಾತ್ರಿ 8:30ಕ್ಕೆ ಗೂಗಲ್ ಮೀಟ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ನಲ್ಲಿ ನಾವು ಸಮಾನ ಮನಸ್ಕ ನೈಸರ್ಗಿಕ ಕೃಷಿಕರು ಸೇರ್ತೀವಿ. ಒಂದು 30-40 ಜನ ಇರ್ತೀವಿ. ಅದರಲ್ಲಿ ನಾವು ರಾತ್ರಿ 8:30ಯಿಂದ ರಾತ್ರಿ 10 ಗಂಟೆ ತನಕ ನಾವು ಮಾತಾಡ್ತಾ ಇರ್ತೀವಿ. ಸಾಕಷ್ಟು ವಿಷಯಗಳಲ್ಲಿ ಪ್ರಸ್ತಾಪ ಆಗ್ತಾ ಇರುತ್ತೆ. ನಾನೇ ಅದನ್ನು ಮಾಡ್ರೇಟ್ ಮಾಡ್ತಾ ಇದ್ದೀನಿ. ಅದರದ್ದು ಲಿಂಕ್ ನಿಮಗೆ ಕಳಿಸ್ತೀನಿ. ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಹಾಕಿದ್ರೆ, ವಾರದ ಗೂಗಲ್ ಮೀಟ್ ಲಿಂಕ್ ಕಳಿಸ್ಕೊಡಿ ಸರ್ ಅಂತ ಹಾಕಿದ್ರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಅಥವಾ ನನಗೆ ವಾಟ್ಸಪ್ಪಲ್ಲಿ ಪಿಂಗ್ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ. ಪ್ರತಿ ಬುಧವಾರ ರಾತ್ರಿ 8:30ಕ್ಕೆ ಜೋಡಿಸ್ಕೊಳ್ಳೋಣ. ಸುಮಾರು 65 ವಾರಗಳಿಂದ, ಅಂದರೆ 2025 ಜೂನ್ ಅಲ್ಲಿಂದ ಸತತವಾಗಿ ಒಂದು ವಾರವೂ ಮಿಸ್ ಆಗದಂಗೆ ನಾವು ವೆಬಿನಾರ್ನ ಮಾಡ್ತಾ ಬರ್ತಾ ಇದ್ದೀವಿ. ಆ ವೆಬಿನಾರ್ ರೆಕಾರ್ಡಿಂಗ್ನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನೀವು ಅವಕಾಶದಾಗ ಅದನ್ನು ಕೇಳಿಸ್ಕೋಬೋದು ಅಥವಾ ನೋಡ್ಬೋದು. ಮೂರನೇ ಹಂತದಲ್ಲಿ ವೆಬಿನಾರಿಂದ ಸೆಮಿನಾರ್ಗೆ ಅಂತ ಮಾಡಿದ್ದೀವಿ. ಕಳೆದ ಆಗಸ್ಟ್ 8ನೇ ತಾರೀಕು ಮಲ್ಲೇಶ್ವರಂ ಸಂಪಿಗೆ ರಸ್ತೆ ಮಂತ್ರಿ ಸ್ಕ್ವೇರ್ ಎದುರುಗಡೆ ಇರ್ತಕ್ಕಂಥ ಗ್ರೀನ್ ಪಾತ್ ಸಾವಯವ ರೆಸ್ಟೋರೆಂಟ್ ಅನ್ನೋ ಜಾಗದಲ್ಲಿ ನಾವು ಒಂದು ದಿನದ ಸೆಮಿನಾರನ್ನು ಮಾಡಿದ್ವಿ. ಅಲ್ಲೇನಂದರೆ, ನಾವು ವೆಬಿನಾರಲ್ಲಿ ಆಗ್ಬೋದು, ಯೂಟ್ಯೂಬಲ್ಲಿ ಆಗ್ಬೋದು, ಪರಸ್ಪರ ನಾವು ಭೇಟಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಆನ್ಲೈನ್ ಮೀಡಿಯಾ ಅಂತ ಹೇಳ್ತೀವಿ. ಆಫ್ಲೈನ್ನಲ್ಲಿ ವೈಯಕ್ತಿಕ ಭೇಟಿಗೆ ಅಲ್ಲೊಂದು ಅವಕಾಶ ಇದೆ. ಹಾಗಾಗಿ ನಮ್ಮ ಮಲ್ಲೇಶ್ವರಂ ಸಂಪಿಗೆ ರಸ್ತೆಯಲ್ಲಿರ್ತಕ್ಕಂಥ ಗ್ರೀನ್ ಪಾತ್ ಸಾವಯವ ರೆಸ್ಟೋರೆಂಟ್ನಲ್ಲಿ ತಿಂಗಳಿಗೊಮ್ಮೆ ಆದರೂ ನಾವು ಸೆಮಿನಾರ್ನ ಮಾಡ್ತೀವಿ. ಅದರ ಬಗ್ಗೆನೂ ಷರತ್ತು ಯೂಟ್ಯೂಬ್ ಪೋಸ್ಟ್ ಹಾಕ್ತಾರೆ, ಅವ್ರನ್ನ ಗಮನಿಸ್ತಾ ಇರಿ. ದಯವಿಟ್ಟು ಸಾಧ್ಯ ಅದಕ್ಕೂ ನೋಂದಣಿ ಮಾಡ್ಕೊಳ್ಳಿ, ನಮ್ಮ ಜೊತೆ ಬನ್ನಿ. ಯಾವುದು, ವೆಬಿನಾರಿಂದ ಸೆಮಿನಾರ್ಗೆ. ಮತ್ತು ಮುಂದಿನ ಹಂತದಲ್ಲಿ ನಮ್ಮ ಈ MS ಫಾರ್ಮ್ ತೋಟದಲ್ಲಿ ತಿಂಗಳಿಗೆ ಒಂದ್ಸತಿ ಕಾರ್ಯಾಗಾರ ಅಂತ ಮಾಡ್ತೀವಿ, ವರ್ಕ್ಶಾಪ್ ಅಂತ ಮಾಡ್ತೀವಿ. ಈ ಕಾರ್ಯಾಗಾರದ ವಿಶೇಷ, ಇದು 2 ದಿನದ ಕಾರ್ಯಕ್ರಮ. ಅಂದರೆ ನೀವು ಶನಿವಾರ ಬೆಳಗ್ಗೆ 10 ಗಂಟೆಗೆ ಬರ್ತೀರಾ, ಶನಿವಾರ ಪೂರ್ತಿ ತೋಟ ಸುತ್ತೋಣ, ಇಲ್ಲೇ ಊಟ ಮಾಡ್ಕೊಂಡಿರೋಣ, ಶನಿವಾರ ರಾತ್ರಿ ನಮ್ಮ ತೋಟದ ಮನೇಲೆ ಮಲ್ಕೊಳ್ಳೋಣ, ಸಂಜೆ ಎಲ್ಲ ಸೂರ್ಯಾಸ್ತ ನೋಡೋಣ, ವೈಟ್ ಬೋರ್ಡಲ್ಲಿ ಎಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ರಾತ್ರಿ 9 ಗಂಟೆ ತನಕ ನಾವು ಡಿಸ್ಕಸ್ ಮಾಡ್ಬೋದು. ರಾತ್ರಿ ಇಲ್ಲೇ ಕಳೆಯೋಣ. ಮತ್ತು ಭಾನುವಾರ ಬೆಳಗ್ಗೆ ಸೂರ್ಯೋದಯ ನೋಡೋಣ, ಇನ್ನೊಂದು ತೋಟ ಸುತ್ತೋಣ, ಮತ್ತಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳೋಣ. ಭಾನುವಾರ ಮಧ್ಯಾಹ್ನ ಭೋಜನ ಸಮಯ ತನಕ ನಮ್ಮ ಜೊತೆ ಇರಿ. ಭಾನುವಾರ ಮಧ್ಯಾಹ್ನ ಊಟ ಮಾಡ್ಕೊಂಡು ನಾವು ಮನೆಗೆ ಹೊಟ್ಟೋಗೋಣ. ಅಂದರೆ ಇದು 2 ಡೇಸ್ ಪ್ರೋಗ್ರಾಮು. ಒಂದು ಓವರ್ ನೈಟ್ ಸ್ಟೇ, ನಮ್ಮ ತೋಟದ ಮನೇಲಿ ನೀವು ಮಲ್ಕೊತೀರಾ. ಈ ಒಂದು ಸುಂದರವಾದ ಪ್ರಕೃತಿ ವಾತಾವರಣದಲ್ಲಿ ಒಂದು ರಾತ್ರಿ ಕಳೀತಕ್ಕಂಥ ಒಂದು ಅವಕಾಶ ನಿಮಗೆ ಸೃಷ್ಟಿಯಾಗುತ್ತೆ. ಮತ್ತು ನಮ್ಮ ಡಿಸ್ಕಷನ್ಸ್ ಇನ್ನೂ ಆಳಕ್ಕೆ ತಗೊಂಡು ಹೋಗ್ಬೋದು. ಎಷ್ಟು ಆಳಕ್ಕೆ ಸಾಧ್ಯ ಅಷ್ಟು ತಗೊಂಡು ಹೋಗ್ಬೋದು. ಈ ಕಾರ್ಯಾಗಾರದಲ್ಲಿ ನೀವುಗಳು ಭಾಗವಹಿಸ್ತೀರಾ, ನಿಮ್ಮ ಅನುಭವವನ್ನು ಹೇಳ್ತೀರಾ. ನಾನೊಬ್ಬನೇ ಮಾತಾಡಲ್ಲ, ನಿಮ್ಮ ಅನುಭವಗಳನ್ನು ಹೇಳ್ತಿರ್ತೀರ. ಹಾಗಾಗಿ ವೆಬಿನಾರಿಂದ ಸೆಮಿನಾರು, ಸೆಮಿನಾರಿಂದ ವರ್ಕ್ಶಾಪ್. ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು. ವಿಸ್ತೃತವಾಗಿ ತೋಟಗಳಲ್ಲಿ ಒಳದಾರಿಗಳು ಹೇಗಿರಬೇಕು ಅನ್ನೋದನ್ನ ವಿಸ್ತೃತವಾಗಿ ವಿವರಣೆ ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ.